ಎಲ್ರಿಗೂ ನಮಸ್ಕಾರ, ಶುಭೋದಯ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ದಿನಗಳು ತುಂಬಾ ಫಾಸ್ಟಾಗಿ ಹೋಗ್ತಾ ಇದೆ ಅನಿಸುತ್ತೆ. ಯಾಕೆ ಹೇಳಿ, ಮೊನ್ನೆ ತಾನೇ ನಾವು 2025 ವೆಲ್ಕಮ್ ಮಾಡ್ದಂಗೆ ಇದೆ ಅಲ್ವಾ. ಇವಾಗ ನೋಡಿ ಜನವರಿ ತಿಂಗಳೇ ಮುಗಿತಾ ಬಂತು. ನಾವು ಹೇಗಿದ್ದರೂ ನಮ್ಮ ದಿನ ಹೋಗುತ್ತೆ ನಿಜ, ಆದರೆ ಆ ದಿನಗಳನ್ನು ತುಂಬ ಖುಷಿಯಾಗಿ, ತುಂಬ ಪ್ರೊಡಕ್ಟಿವ್ ಆಗಿ, ತುಂಬ ಮೆಮೊರೇಬಲ್ ಆಗಿ ಹೇಗೆ ಸ್ಪೆಂಡ್ ಮಾಡ್ತೀವಿ ಅನ್ನೋದು ನಮ್ಮ ಮೇಲೆ ಡಿಪೆಂಡ್ ಆಗುತ್ತೆ ಅಲ್ವಾ. ನಾನು ಕೂಡ ಒಂದಷ್ಟು ಒಳ್ಳೆಯ ಬದಲಾವಣೆಗಳನ್ನು ನನ್ನ ಜೀವನದಲ್ಲಿ ಅಳವಡಿಸ್ಕೊಂಡಿದ್ದೀನಿ. ಅದರಲ್ಲಿ ಒಂದಿಷ್ಟನ್ನು ನಿಮ್ಮ ಜೊತೆಗೆ ಇವತ್ತು ಶೇರ್ ಮಾಡ್ಕೊಳ್ಳೋಣ ಅಂತ ಈ ಒಂದು ವ್ಲಾಗನ್ನು ಮಾಡ್ತಾಯಿದ್ದೀನಿ. ಅದರಲ್ಲಿ ಫಸ್ಟ್ ಒನ್ ಆ್ಯಂಡ್ ಬೆಸ್ಟ್ ಒನ್ ಅಂತ ಅಂದರೆ ಯೋಗಾಭ್ಯಾಸ ನಾನು ಮಾಡಲಿಕ್ಕೆ ಶುರು ಮಾಡಿ 2 ವರ್ಷವೇ ಆಯಿತು. ಇದರಿಂದ ನನ್ನ ಬಾಡಿ ತುಂಬಾ ಫ್ಲೆಕ್ಸಿಬಲ್ ಆಗಿದೆ. ಅದ್ರ ಜೊತೆಗೆ ಪೋಶ್ಚರ್ ತುಂಬಾ ಇಂಪ್ರೂವ್ ಆಗಿದೆ. ಫುಲ್ ಬಾಡಿ ಆ್ಯಕ್ಟಿವ್ ಆಗಿರುತ್ತೆ. ಅದ್ರ ಜೊತೆಗೆ ಮೇಯ್ನಾಗಿ ನನಗೆ ಬ್ಯಾಕ್ ಪೇನಿಗೆ ರಿಲೀಫ್ ಸಿಕ್ಕಿದೆ. ಅದ್ರ ಜೊತೆಗೆ ಪ್ರಾಣಾಯಾಮ, ಧ್ಯಾನ ಕೂಡ ಮಾಡೋದ್ರಿಂದ ಮನಸ್ಸು ಶಾಂತವಾಗಿರುತ್ತೆ, ಸ್ಟ್ರೆಸ್ ರಿಡಕ್ಷನ್ ಆಗುತ್ತೆ ಮತ್ತು ಖುಷಿಯಾಗಿ ಈ ದಿನ ಹೋಗುತ್ತೆ. ಸೊ ಪ್ರತಿದಿನ ತಪ್ಪದೆ ಅಟ್ಲೀಸ್ಟ್ ನಾನು 30ರಿಂದ 40 ನಿಮಿಷ ಈ ಯೋಗಾಭ್ಯಾಸ ಏನಿದೆ, ಪ್ರಾಣಾಯಾಮ ಇರ್ಬೋದು, ಧ್ಯಾನ ಇರ್ಬೋದು, ಖಂಡಿತವಾಗಿ ಮಾಡ್ತೇನೆ. ಇದರಿಂದ ಫುಲ್ ಡೇ ತುಂಬ ಚೆನ್ನಾಗಿ ಹೋಗುತ್ತೆ. ಕೆಲವೊಂದು ಸಲ ಏನಾಗುತ್ತೆ ಅಂದರೆ ತುಂಬ ಕೆಲಸಗಳಿದ್ದಾಗ ಬೆಳಿಗ್ಗೆ ಅಷ್ಟೊಂದು ಟೈಮ್ ಸಿಗಲ್ಲ. ಆವಾಗ ಪ್ರಾಣಾಯಾಮ ಮತ್ತು ಧ್ಯಾನನ ಮಾತ್ರ ಬೆಳಿಗ್ಗೆ ಹೊತ್ತಲ್ಲಿ ಮಾಡಿ ಆಮೇಲೆ ಈವ್ನಿಂಗ್ ಟೈಮಲ್ಲಿ ಖಾಲಿ ಹೊಟ್ಟೆಯಲ್ಲಿ ನಾನು ಯೋಗಾಭ್ಯಾಸನ ಮಾಡ್ತೀನಿ. ಸೊ ಆ ಥರ ಮಾಡಿದರೂ ಕೂಡ ಡೇ ತುಂಬ ಚೆನ್ನಾಗಿರುತ್ತೆ. ಆದರೆ ಅಟ್ಲೀಸ್ಟ್ ವಾರಕ್ಕೆ ಒಂದು 4 ದಿನ ಆದರೂ ಯೋಗಾಭ್ಯಾಸನ ಮಾಡಲೇಬೇಕು. ನಾನು ಪ್ರತಿದಿನ ಮಾಡ್ತೀನಿ. ಸೊ ನಿಮ್ಗಾಯಿತು ಅಂತ ಅಂದರೆ ಖಂಡಿತವಾಗಿ ವಾರದಲ್ಲಿ 4 ದಿನ ಅಂತಲೇ ಶುರು ಮಾಡಿದರೆ ಆಮೇಲೆ ನಿಧಾನವಾಗಿ ಅದು ಡೈಲಿ ಪ್ರಾಕ್ಟೀಸ್ ಆಗುತ್ತೆ. ಸೊ ಇದೆಲ್ಲ ಮಾಡಿ ಆದಮೇಲೆ ಏನಾದರೂ ಒಂದು ಒಳ್ಳೆಯ ಫುಡ್ ತೊಗೋಬೇಕು ಅನ್ನೋದಿತ್ತು. ನಾನು ಬೆಳಿಗ್ಗೆ ಅಂದರೆ ಮಾರ್ನಿಂಗ್ ಸಿಂಗಲ್ ಟೀ ಅದೆಲ್ಲ ಏನೂ ಕುಡಿಯಲ್ಲ. ಸೊ ನಾನು ಒಂದು ಒಳ್ಳೆ ಪ್ರಾಡಕ್ಟನ್ನು ಹುಡುಕ್ತಾ ಇದ್ದೆ. ಆವಾಗ ನನಗೆ ಸಿಕ್ಕಿದ್ದು ಇದು ಸಿರಿಧಾನ್ಯಗಳ ಜೀನಿ. ಇದನ್ನು ನಾನು ಇವಾಗ ಡೈಲಿ ಬೆಳಿಗ್ಗೆ ಮತ್ತು ಈವ್ನಿಂಗ್ ಕನ್ಸ್ಯೂಮ್ ಮಾಡ್ತಾಯಿದ್ದೀನಿ. ತುಂಬ ಚೆನ್ನಾಗಿದೆ. ಇದನ್ನು ಖಾಲಿ ನೀರಿಗೆ 1-2 ಚಮಚದಷ್ಟು ಈ ಪೌಡ್ರನ್ನ ಮಿಕ್ಸ್ ಮಾಡಿ ಆಮೇಲೆ ನಾವು ಗ್ಯಾಸ್ ಮೇಲೆ ಇಡುವಂಥದ್ದು. 8ರಿಂದ 10 ನಿಮಿಷ ಕುದಿಸಿದ್ರೆ ಈ ಒಂದು ಗಂಜಿ ರೆಡಿ ಆಗುತ್ತೆ. ತುಂಬ ಬೇಗನೆ ಮಾಡಿ ಮುಗಿಸ್ಬೋದು. ಅದ್ರ ಜೊತೆಗೆ ಟೇಸ್ಟ್ ಕೂಡ ತುಂಬಾ ಚೆನ್ನಾಗಿದೆ ಮತ್ತು ಇದರಿಂದ ತುಂಬಾ ಬೆನಿಫಿಟ್ಸ್ ಇದೆ. ಇದು PCOD ಪ್ರಾಬ್ಲಮ್ಸ್ ಇದ್ದರೆ ಕಡಿಮೆ ಆಗುತ್ತೆ. ಐರನ್ ಮತ್ತು ಕ್ಯಾಲ್ಸಿಯಂ ಸಿಕ್ಕಾಪಟ್ಟೆ ಇದೆ. ಇದರಿಂದ ಇಮ್ಯುನಿಟಿ ಸಿಸ್ಟಮ್ ಬೂಸ್ಟ್ ಆಗುತ್ತೆ. ಬೋನಿಗೆ ಬ್ಲಡ್ಡಿಗೂ ಕೂಡ ತುಂಬಾ ಒಳ್ಳೆಯದು. ಹೇರ್ ಮತ್ತು ಸ್ಕಿನ್ನಿಗೂ ಕೂಡ ತುಂಬಾ ಒಳ್ಳೆಯದು. ಹಾರ್ಮೋನಲ್ ಬ್ಯಾಲೆನ್ಸನ್ನು ಮೇಂಟೈನ್ ಮಾಡುತ್ತೆ. ಹಾಗಾಗಿ ತುಂಬಾ ಚೆನ್ನಾಗಿದೆ. ನಾನು ಇದನ್ನು ಮಾರ್ನಿಂಗ್ ಟೈಮು ಮತ್ತು ಈವ್ನಿಂಗ್ ಟೈಮ್, ಸೊ 2 ಟೈಮು ನಾನು ಇದನ್ನು ತೊಗೊಳ್ತೀನಿ. ಸೊ ಇದನ್ನು ನೀವು ಸ್ವಲ್ಪ ಹಾಲು ಜೊತೆಗೆ ಮಿಕ್ಸ್ ಮಾಡಿ ತೊಗೋಬೋದು. ಇದನ್ನು ತಣ್ಣಗಾದ ಮೇಲೆ ಮಜ್ಜಿಗೆ ಜೊತೆಗೆ ಮಿಕ್ಸ್ ಮಾಡಿ ಕೂಡ ತೊಗೋಬೋದು. ನಾನು ಒಂದು ಸ್ವಲ್ಪ ಬೆಲ್ಲ ಮತ್ತು ಹಾಲನ್ನು ಮಿಕ್ಸ್ ಮಾಡಿಕೊಂಡು ಕುಡಿತೀನಿ. ಸೊ ಈವ್ನಿಂಗ್ ಟೈಮಲ್ಲಿ ಹಾಗೆ ಕುಡಿತೀನಿ, ಹಾಲು ಹಾಕ್ಕೊಂಡು ಕುಡಿಯಲ್ಲ. ಸೊ ಬೆಳಿಗ್ಗೆ ಹಾಲು ಹಾಕ್ಕೊಂಡು ಕುಡಿತೀನಿ. ಇದು ಕಂಪ್ಲೀಟ್ಲಿ ಆಪ್ಷನಲ್, ಹೇಗೆ ಬೇಕೋ ಹಾಗೆ ಮಾಡ್ಕೋಬೋದು ನಮಗೆ ಅನುಕೂಲಕ್ಕೆ ತಕ್ಕಂತೆ. ಸೊ ಇದೊಂದು ಫುಡ್ ಚೆನ್ನಾಗಿದೆ. ಸೊ ಇದೆಲ್ಲ ಅಂದರೆ ನಾನು ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ತುಂಬಾ ಲೇಟ್ ಆಗುತ್ತೆ. ಅದರಿಂದ ಆ್ಯಸಿಡಿಟಿ ಪ್ರಾಬ್ಲಮ್ ಆಗಿತ್ತು ನನಗೆ. ಸೊ ಈ ಒಂದು ಗಂಜಿನ ಕುಡಿಲಿಕ್ಕೆ ಸ್ಟಾರ್ಟ್ ಆದಮೇಲೆ ಆ್ಯಸಿಡಿಟಿ ಪ್ರಾಬ್ಲಮ್, ಆಮೇಲೆ ಹೆಡ್ಏಕ್ ಪ್ರಾಬ್ಲಮ್ ಅದೆಲ್ಲ ತುಂಬಾ ರೆಡ್ಯೂಸ್ ಆಗಿದೆ, ಕಡಿಮೆನೇ ಆಗಿದೆ ಅಂತಲೇ ಹೇಳ್ಬೋದು. ಸೊ ತುಂಬಾ ಬೆನಿಫಿಷಿಯಲ್ ಅಂತ ಅನಿಸ್ತು ನನಗೆ. ಅದಕ್ಕಾಗಿ ಇದೊಂದನ್ನು ನಾನು ಇವಾಗ ರೀಸೆಂಟಾಗಿ ನನ್ನ ಒಂದು ಲೈಫ್ ಸ್ಟೈಲಲ್ಲಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ತುಂಬಾ ಚೆನ್ನಾಗಿದೆ. ಸೊ ಆರಾಮಾಗಿ ಮಾಡಿಕೊಂಡು ಕುಡಿಬೋದು. ದೊಡ್ಡದಾದ ಬೀಟ್ರೂಟ್, 1 ಟೊಮೆಟೊ ಮತ್ತು 2 ಹಸಿಮೆಣಸಿನಕಾಯಿನ ಮೊದಲಿಗೆ ಬೇಯಿಸ್ಕೋಬೇಕಾಗತ್ತೆ. ಸೊ ಇಲ್ಲಿ ನಾನು ಬೇಯಿಸಿ ಇಟ್ಟಿದ್ದೀನಿ. ಇವಾಗ ಇದನ್ನು ಸ್ವಲ್ಪ ಇದನ್ನು ತಣಿಸ್ಬೇಕು, ಯಾಕಂದರೆ ಇದನ್ನು ಮಿಕ್ಸಿಲಿ ಹಾಕ್ಕೋಬೇಕಾಗತ್ತೆ. ಹಾಗಾಗಿ ಇದನ್ನು ತಣಿಸ್ಲಿಕ್ಕಂತ ಬೇರೆ ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಒಂದು 2ರಿಂದ 3 ಎಸಳಷ್ಟು ನಾವು ಬೆಳ್ಳುಳ್ಳಿನ ಹಾಕ್ಕೊಂಡು ಮಿಕ್ಸಿಯಲ್ಲಿ ಪೇಸ್ಟ್ ಮಾಡ್ಕೋಬೇಕಾಗತ್ತೆ. ಬೀಟ್ರೂಟ್ ಈಸ್ ವೆರಿ ರಿಚ್ ಇನ್ ಫೈಬರ್, ಪೊಟ್ಯಾಷಿಯಮ್, ಐರನ್ ಮತ್ತು ವಿಟಮಿನ್ ಸಿ. ಮತ್ತು ಇದು ಸ್ಟೆಮಿನಾನ ಕೂಡ ತುಂಬ ಚೆನ್ನಾಗಿ ಬೂಸ್ಟ್ ಮಾಡುತ್ತೆ. ಮಕ್ಕಳಿಗೆ ತುಂಬ ಒಳ್ಳೆಯದು. ಹಿಮೋಗ್ಲೋಬಿನ್ ಕೂಡ ಇದರಿಂದ ಇಂಪ್ರೂವ್ ಆಗುತ್ತೆ. ಹಾಗಾಗಿ ವಾರಕ್ಕೆ ಒಂದ್ಸಲ ಆದರೂ ಬೀಟ್ರೂಟನ್ನು ಕನ್ಸ್ಯೂಮ್ ಮಾಡಿದರೆ ತುಂಬಾ ಒಳ್ಳೆಯದು. ಅದನ್ನು ಸಾರು ಇರ್ಬೋದು, ಇಲ್ಲಾಂದರೆ ಪಲ್ಯ ಇರ್ಬೋದು, ಹೇಗೆ ಬೇಕಾದರೂ ಮಾಡ್ಕೋಬೋದು. ನನ್ನ ಮಗಳಿಗೆ ಈ ಸಾರು ಅಂದರೆ ತುಂಬಾ ಇಷ್ಟ. ಹಾಗಾಗಿ ನಾನು ವಾರಕ್ಕೆ ಒಂದ್ಸಲ ಆದರೂ ಈ ಒಂದು ರೆಸಿಪಿನ ಮಾಡ್ತೀನಿ. ತುಂಬ ಚೆನ್ನಾಗಿ ತಿಂತಾಳೆ. ಹಾಗಾಗಿ ಸೊ ಮಕ್ಕಳಿಗೆ ಇಂಥವೆಲ್ಲ ತಿನ್ನೋದು ಇಷ್ಟ ಇದ್ದರೆ ಖಂಡಿತವಾಗಿ ಮಾಡಿ ಹಾಕಿದರೆ ತುಂಬಾ ಒಳ್ಳೆಯದಲ್ವ.
ಅದಾದಮೇಲೆ ಇವಾಗ ನೋಡಿ ಇದಕ್ಕೆ ಬೇಕಾದಷ್ಟು ನೀರನ್ನು ಸೇರಿಸ್ಕೊಳ್ಳುವಂಥದ್ದು ಮತ್ತು ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ನಾವು ಇದನ್ನು ಕುದಿ ಬರಿಸ್ಬೇಕು. ಸೊ ಒಂದು 5 ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸಾಕಾಗುತ್ತೆ. ಇದನ್ನು ಒಂದು ಕಡೆ ಕುದಿಲಿಕ್ಕೆ ಇಡ್ತಾ ಇದ್ದೀನಿ. ಮತ್ತೊಂದು ಕಡೆ ಇವತ್ತು ನಾನು ಒಂದು ಸಲಾಡ್ ಮಾಡ್ಕೊಳ್ತಾ ಇದ್ದೀನಿ. ಸೊ ಗಜ್ರಿ, ಒಂದು ಬೌಲಷ್ಟು ಗಜ್ರಿನ ಇಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಒಂದು ಸ್ವಲ್ಪ ಸೌತೆಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ಮತ್ತು ಇದ್ರ ಜೊತೆಗೆ ಕಾಳುಗಳು ಇದ್ದರೂ ಕೂಡ ತುಂಬಾ ಒಳ್ಳೆಯದು. ನಾನು ಹೆಸರು ಕಾಳನ್ನು ಇಲ್ಲಿ ಮೊಳಕೆ ಬರೆಸಿಟ್ಕೊಂಡಿದ್ದೆ. ಸೊ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಅದ್ರ ಜೊತೆಗೆ ಸ್ವಲ್ಪ ಮೆಣಸು, ಇದು ನಿಮ್ಗೆ ಗೊತ್ತೇ ಇರುತ್ತೆ, ಸುಮ್ಮನೆ ಹೇಳ್ತಾ ಇದ್ದೀನಿ, ಕೆಲವೊಬ್ರಿಗೆ ಗೊತ್ತಿರಲ್ಲ ಅಂತ. ಮತ್ತು ದಾಳಿಂಬೆ ಬೀಜ, ಸ್ವಲ್ಪ ಕೊತ್ತಂಬರಿ ಸೊಪ್ಪು, ಉಪ್ಪು, ಆಮೇಲೆ ಲಿಂಬೆ ರಸನ ಹಾಕ್ಕೊಂಡ್ರೆ ಒಂದು ಕಲರ್ಫುಲ್ ಆಗಿರುವಂತಹ ಸಲಾಡ್ ರೆಡಿ ಆಗುತ್ತೆ. ನನಗೆ ನಿಜ ಹೇಳಬೇಕು ಅಂತ ಅಂದರೆ ಸಿಂಪಲ್ ಆಗಿರುವಂಥ ಊಟ ತುಂಬಾ ಇಷ್ಟ. ತುಂಬ ಚೆನ್ನಾಗಾಗುತ್ತೆ. ಒಂದು ಸಾರು, ಅನ್ನ ಮತ್ತು ಇಂಥ ಒಂದು ಕೋಸಂಬರಿ ಇದ್ಬಿಟ್ರೆ ಹೆಲ್ತಿಗೂ ತುಂಬಾ ಒಳ್ಳೆಯದು. ತುಂಬ ಒಳ್ಳೆ ಕಲರ್ಫುಲ್ ಮೀಲ್ ಆಗುತ್ತೆ. ಹಾಗಾಗಿ ನಾನು ಇವತ್ತು ಸಿಂಪಲಾಗಿ ಈ ಮೀಲನ್ನು ಮಾಡ್ಕೊಳ್ತಾ ಇದ್ದೀನಿ. ಇವಾಗ ಆ ಕಡೆ ನಮ್ಮದು ಸಾರಿಗೆ ಕುದಿ ಬಂದಿದೆ. ಇದಕ್ಕೆ ಒಗ್ಗರಣೆನ ಕೊಡಬೇಕು. ಸೊ ಒಂದಿಷ್ಟು ಬೆಳ್ಳುಳ್ಳಿನ ನಾನು ಇಲ್ಲಿ ತೆಗೆದಿಟ್ಕೊಂಡಿದ್ದೀನಿ. ಇದನ್ನು ಸ್ವಲ್ಪ ಎಣ್ಣೆಯಲ್ಲಿ ಹಾಕ್ಕೊಂಡು ಒಗ್ಗರಣೆನ ಕೊಡ್ತಾಯಿದ್ದೀನಿ. ಇದು ಬೆಳ್ಳುಳ್ಳಿ ಒಗ್ಗರಣೆ ಕೊಡೋದ್ರಿಂದ ಒಂದು ತುಂಬ ಸುಂದರವಾದ ಫ್ಲೇವರ್ ಬರುತ್ತೆ. ತುಂಬ ಚೆನ್ನಾಗಾಗುತ್ತೆ. ಒಂದ್ಸಲ ಬೇಕಾದರೆ ಟ್ರೈ ಮಾಡಿ ನೋಡಿ, ನಿಮಗೂ ಕೂಡ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ. ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಐ ಹೋಪ್ ಈ ಒಂದು ವಿಡಿಯೋ ನಿಮ್ಗೆ ಇಷ್ಟ ಆಗುತ್ತೆ ಅಂತ, 1-2 ಪಾಯಿಂಟ್ಸ್ ಆದರೂ ನಿಮಗೆ ಹೆಲ್ಪ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ. ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಬಟನ್ನ ಪ್ರೆಸ್ ಮಾಡೋಕ್ಕೆ ಮರಿಬೇಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗ್ತೀನಿ. Have a good day. Take care. Bye. See you soon, guys.